ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಇವಾಗ ಎರಿಮೇಲಿಯಿಂದ ದೊಡ್ಡಪದಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡಪದ ರೂಟ್ನ ನಿಮಗೆಲ್ಲ ತೋರಿಸ್ತೀನಿ ಸ್ವಾಮಿ. ಹಂಗೆ ಅದನ್ನು ಸ್ವಲ್ಪ ನಂಗೆ ಗೊತ್ತಿರೋ ಮಾಹಿತಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಸ್ವಾಮಿ, ಇಲ್ಲಿ ಎರಿಮಲೆಯಿಂದ ನೆಕ್ಸ್ಟು ಹಳ್ದ ನದಿಯವರೆಗೂ ಹೋಗ್ತೀವಿ ನಾವು. ಅಲ್ಲೋಗಿ ನದಿಯಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ಇರುವ ಒಂದು ಕಲ್ಲು ತಗೊಂಡು ಮಹೇಶಿ ಸಮಾಧಿಗೆ ಹಾಕ್ತೀವಿ ಸ್ವಾಮಿ. ಮುಂದೆ ತೋರಿಸ್ತೀನಿ ನಿಮಗೆ. ಹಳ್ದ ಬೆಟ್ಟ ಹತ್ತಕ್ಕೆ ಅವೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಸ್ವಾಮಿ. ಈ ದೊಡ್ಡಪಾದ ರೂಟಲ್ಲಿ ಕರಿಮಲೆ ಬಿಟ್ಟರೆ ನೆಕ್ಸ್ಟ್ ಇದೆ ಕಠಿಣವಾದ ಬೆಟ್ಟ. ಕಲ್ಲಿಡಮ್ ಕುಂಡ್ರನಾಗಿ ಇವಾಗ ಕಲ್ಲಿಡಕ್ಕೆ ಅಲ್ಲಿ ನದಿಯಿಂದ ತಗೊಂಡಿದ್ವಲ್ಲ ಸ್ವಾಮಿ, ಆ ಕಲ್ಲು ತೆಗಿತೀನಿ ಇವಾಗ ಈ ಕಲ್ಲು ತಗೊಂಡೋಗಿ ಕಲ್ಲಿಡಮ್ ಕುಂಡ್ರ ಇವಾಗ ಅದೇ ನೋಡಿ ಸ್ವಾಮಿ, ಮಹೇಶಿ ಬೆಟ್ಟ, ಕಲ್ಲಿಡಮ್ ಕುಂಡ್ರಮ್. ಎಷ್ಟು ಜನ ಬಂದವ್ ನೋಡಿ ಸ್ವಾಮಿ. ಬರೀ ಕಲ್ಲನ್ನ ನಾವು ಮಹೇಶಿ ಸಮಾಧಿ ಮೇಲೆ ಹಾಕಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ಬರೋಣ. ನೋಡೋ ಸ್ವಾಮಿ, ಇಲ್ಲಿ ಕಲ್ಲುಗಳು ಹಾಕಿ ಹಾಕಿ ಒಂದು ಬೆಟ್ಟನೇ ಫಾರ್ಮ್ ಆಗಿಬಿಟ್ಟೈತಿ. ಅಷ್ಟು ಜನ ನೋಡ್ರಿ. ನಾರ್ಮಲ್ದಾಗೆ ನೆಲ ಕಾಣಿಸಿರೋದು ಅಲ್ಲಿಂದ ಇಲ್ಲಿಗೆ ಒಂದು ಗುಡ್ಡ ಬೆಟ್ಟ ಟೈಪೇ ಆಗೋಗ್ಬಿಟ್ಟಿದೆ. ಸ್ವಲ್ಪ ಎನರ್ಜಿಗೆ ಹಣ್ಣೆಲ್ಲ ತಿಂದು ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಅಂತೀವಿ ಸ್ವಾಮಿ ಎಲ್ಲರೂ. ಮತ್ತೆ ರೆಸ್ಟ್ ತಗೊಂಡಾದ್ಮೇಲೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಶಬರಿಮಲೆಗೆ 22 ಕಿಲೋಮೀಟ್ರು, ಪಂಪಾಗೆ 15 ಕಿಲೋಮೀಟ್ರು, ಕರಿಮಲೆಗೆ ಇನ್ನು 8 ಕಿಲೋಮೀಟ್ರು ಸ್ವಾಮಿ. ಬರೀ ಇನ್ನು 8 ಕಿಲೋಮೀಟ್ರು ಕರಿಮಲೆ ಹೋಗ್ಬೇಡ. ಈ ನೀರ ಕಾಲಿಕ್ಕಿದ್ರೆ ಒಂಥರ ಬೆಸ್ಟ್ ಫೀಲ್. ಈ ಬೇರ್ಗಳು ನೋಡ್ತಿದ್ರೇನೆ ಭಯ ಆಗೈತೆ, ಹಂಗೈತೆ ಬೆಟ್ಟ. ಅವಲಿಂದ ಎಷ್ಟೋ ಬೆಟ್ಟ ನೋಡಿ, ಕರಿಮಲೆ ಬೆಟ್ಟ ಅದಲ್ಲ, ಇದು ಓಜಿ ಕರಿಮಲೆ ಬೆಟ್ಟ ಪಂಪ. ಹತ್ತಿ ಇಳಿಬೇಕು, ಆಮೇಲೆ ಪಂಪ. ಹತ್ತದ 4 ಕಿಲೋಮೀಟ್ರು, ಇಲ್ಲೇ 4 ಕಿಲೋಮೀಟ್ರು ಪಂಪ. ಅವಾಗ 4 ಪಂಪ ಸಿಗೋದು. ಯಾವ್ದು ಸ್ವಾಮಿ ನಿಮ್ದು? ಹುಬ್ಳಿ ಸರ್. ಹುಬ್ಳಿ. ನಮ್ದು ತುಮಕೂರು. ನೋಡ್ರಿ ಎಷ್ಟು ಡೌನು ಅಲ್ಲ, ಎಷ್ಟು ಅಪ್ಪ ಐತೆ ಸ್ವಾಮಿ. ರೆಸ್ಟೇ ತಾಣಲ್ಲ ಅಂದ್ಕೊಂಡೆ, ಆದರೆ ಕರಿಮಲೆ ಬೆಟ್ಟ ರೆಸ್ಟ್ ತಾಣವಾಗಿ ಮಾಡಿಬಿಡ್ತು ಅಪ್ಪ. ಬೆಳಗಿಂದ ಹತ್ತಿದ್ದೀನಿ. ಈ ಬೆಟ್ಟದಷ್ಟು ಸುಸ್ತೀನಿ ಆ ಬೆಟ್ಟನೂ ಆಗಲಿಲ್ಲ ಸ್ವಾಮಿ. ಕರಿಮಲೆ ಬೆಟ್ಟ, ಸ್ವಾಮಿ ಶರಣಮಯ್ಯಪ್ಪ ಅಷ್ಟೇ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಫೈನಲಿ ಕರಿಮಲೆ ಟಾಪ್ ಸ್ವಾಮಿ. ಈ ಎಕ್ಸ್ಪೀರಿಯನ್ಸ್ ಮಾತ್ರ ಹೆಂಗೆ ಹೇಳ್ಬೇಕು, ಈ ಎಕ್ಸ್ಪೀರಿಯನ್ಸ್ನ ಅರ್ಥ ಆಗ್ತಿಲ್ಲ. ಒಂದು ಬೆಟ್ಟ ಒಂದು 5 ಸರಿ ಹತ್ತದಂಗೆ ಆಯಿತು ಸ್ವಾಮಿ. ಕರಿಮಲೆ ಟಾಪ್ ದೇವಸ್ಥಾನ. ಸ್ವಲ್ಪ ತಿಂದು ಡೈರೆಕ್ಟ್ ಪಂಪ. ಬರ್ರಿ, ಟೈಮ್ ಆಯ್ತಾವ, ಅಲ್ಲಿ ಹೋಗ್ಬೇಕು ಬೇಗ. ಅಂತೂ ಫೈನಲ್ ಆಗಿ ಪಂಪ ನದಿ ಹತ್ರ ಬಂದ್ವಿ. ಪಂಪ ಗಣಪತಿ ಹತ್ರ ಬಂದು ಅಲ್ಲಿ ಸ್ವಾಮಿ ಆನ್ಲೈನ್ ಟಿಕೆಟ್ ಎಲ್ಲ ಚೆಕಿಂಗ್ ಮಾಡಿ ಒಳಗಡೆ ಬಿಡೋದು. ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡಿಲ್ಲ ಅಂದರೆ ಸ್ಪಾಟ್ ಬುಕ್ಕಿಂಗು ಇಲ್ಲಿ ಮಾಡ್ತಾರೆ. ಟಿಕೆಟ್ ವೆರಿಫಿಕೇಶನ್ ಆಯಿತು ಸ್ವಾಮಿ. ಇವಾಗ ಶಬರಿಮಲೆಗೆ ಇನ್ನು ಅಲ್ಲಿ ನೆಕ್ಸ್ಟ್ ಕ್ಯೂ ಹೋಯ್ತೋ ಏನೋ. ನೀಟಾಗಿ ದರ್ಶನ ಆದರೆ ಸಾಕು, ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಫಸ್ಟು ಇಲ್ಲಿ ಚಿಕ್ಕಪಾದದಲ್ಲಿ ಸ್ಟಾರ್ಟ್ ಆಗೋದೇ ನೀಲಿಮಲೆ ಬೆಟ್ಟ.
ನಿಮಗೆ ಫೀಲ್ ಆಗ್ತಾ ಇತ್ತು ಕ್ಯಾಮ್ರಾದಾಗ ಒಟ್ಟು ಫುಲ್ ಅಪ್ ಐತೆ ನೀಲಿಮಲೆ ಬೆಟ್ಟ. ನೀಲಿಮಲೆ ಟಾಪಿಗೆ ಬಂದ್ವಿ ನೋಡಿ ಅಯ್ಯಪ್ಪ. ನೀಲಿಮಲೆ ಟಾಪ್ ಉಲ್ಟೋಟ ಕಾಣಿಸ್ತೈತಾ ನೋಡಿ ಸ್ವಾಮಿ. ಅದೇ ನೋಡಿ ಅಂದರೆ ಇಲ್ಲೊಬ್ರು ಹೋಗ್ತಾರೆ ನೋಡಿ ತೋರಿಸ್ತೀನಿ. ಮೇಲೆ ಕರ್ಕೊಂಡು ಹೋಗೋಕ್ಕೆ 3250 ರೂಪಾಯಿ ಮೇಲೆ ಅಂದರೆ ಶನಿದೇವನ ಹತ್ರ ಕರ್ಕೊಂಡು ಹೋಗಿ ಸ್ವಾಮಿ. ಒಟ್ಟು ಅಪ್ ಆ್ಯಂಡ್ ಡೌನ್ ಎರಡೂ ಬೇಕು ಅಂದರೆ 6,500 ಫಿಕ್ಸ್. ನೋಡಿ ಸ್ವಾಮಿ ಯಾವ ರೇಂಜಿಗೆ ಜನ ಸೇರಿದ್ದಾರೆ. ಬೇಕಾದ್ರೆ ಇನ್ನೊಂದು ಸರಿ ಬೆಟ್ಟ ಹತ್ತಿಳಿದು ಬಿಡ್ಬೋದು, ಆದರೆ ಈ ರಶಲ್ಲಿ ದೇವಸ್ಥಾನ ಸೇರೋದು ತುಂಬ ಕಷ್ಟ ಸ್ವಾಮಿ. ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ. ನೋಡಿ ಸ್ವಾಮಿ ಇಷ್ಟು ಹತ್ರದಿಂದ ತೋರಿಸ್ತೀನಿ ಶಬರಿಮಲೆ ದೇವಸ್ಥಾನ. ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ದರ್ಶನ ಆಯ್ತು ಸ್ವಾಮಿ ಎಲ್ಲಾರ್ದು. ಇವಾಗ ಗುರುಸ್ವಾಮಿಯವ್ರು ಎಲ್ಲಾರ್ದು ತುಪ್ಪಕ್ಕೆ ಹೊಡಿದವ್ರೆ. ತುಪ್ಪದಕಾಯಿ ಹೊಡೆದಿದ್ದಾಯ್ತು. ಇವಾಗ ಪ್ರಸಾರ ತಾಣ ಎಲ್ಲಿ ಅಂತ ತೋರಿಸ್ತೀನಿ ಬರ್ರಿ. ಎಲ್ಲ ಹಾಕೊಂಡು ನೋಡ್ರಿ. ನೋಡಿ ಸ್ವಾಮಿ 18 ಮೆಟ್ಲು ಎದುರುಗಡೆನೆ ಅಗ್ನಿಗೊಂಡ. ಅಲ್ಲಿಂದ ಪಕ್ಕಕ್ಕೆ ಬಂದರೆ ಈ ಥರ ಲೈನಾಗಿ ಕೌಂಟ್ರ್ ಇರ್ತದೆ ನೋಡಿ, ಅಲ್ಲಿ ಪ್ರಸಾದ ಸಿಗುತ್ತೆ. ದೊಡ್ಡಪದ ಆಯಿತು, ದೇವ ದರ್ಶನ ಆಯಿತು, ಪ್ರಸಾದ ತಾಣಿದು ಆಯಿತು. ಇನ್ನು ಏನಿದ್ರು ಪಂಪಾಗಿ ರೀಚ್ ಆಗಿ ನೀಲಕಲ್ಗೆ ಹೋಗಿ ಅಲ್ಲಿ ನಮ್ಮ ವೆಹಿಕಲ್ ಕ್ಯಾಚ್ ಮಾಡ್ಕೊಂಡು ಪಂದಳಾಗ ಹೋಗೋದಷ್ಟೇ ಸ್ವಾಮಿ. ನೆಕ್ಸ್ಟ್ ವಿಡಿಯೋ ಪಂದಳಾಗ ಹಾಕ್ತೀನಿ. ಬ್ರೈಟ್ನೆಸ್ ಯಾಕೆ ಜಾಸ್ತಿ ಆಯಿತು ಅಂದರೆ ನೋಡಿ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಸ್ವಾಮಿ. ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ. ಬಾಯ್ ಬಾಯ್ ಫ್ರಮ್ ಶಬರಿಮಲೈ.